ಇವಾಗ ಆರ್ ಸಿ ಹಾಗೂ ಡಿ ಎಲ್ಗೆ ಪರಿವಾಹನಲ್ಲಿ ಫೋನ್ ನಂಬರ್ ಅಪ್ಡೇಟ್ ಮಾಡೋದು ಕಂಪಲ್ಸರಿ. ಸೊ ಅಪ್ಡೇಟ್ ಮಾಡಲಿಕ್ಕೆ ಪರಿವಾಹನ್ ಓಪನ್ ಮಾಡಿದರೆ QR ಓಪನ್ ಆಗುತ್ತೆ. ಅಲ್ಲಿ ಸಾರಥಿ ಮತ್ತು ಸಾರಥಿ ಇದೆ, ಅದರಲ್ಲಿ ನಿಮ್ಮದು ಆರ್ ಸಿ ಡೀಟೇಲ್ಸ್ ಕ್ಲಿಯರ್ ಮಾಡ್ಕೊಳ್ಬೋದು. ಆಮೇಲೆ ನೆಕ್ಸ್ಟು ಪರಿವಾಹನ್ ಆಪ್ಷನ್ ತಗೊಂಡ್ರೆ DL. ಸೊ ಪರಿವಾಹನ್ ಆಪ್ಷನ್ ತಗೊಂಡ್ರೆ ಅಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ DL ನಂಬರ್ ಹಾಕಬೇಕು, DL ಹೋಲ್ಡರ್, ಲಾಸ್ಟ್ ಟ್ರಾನ್ಸಾಕ್ಷನ್ ಸ್ಟೇಟ್ ಯಾವುದು DL ಇದು ಅದು ಹಾಕಬೇಕು, ಡೇಟ್ ಆಫ್ ಬರ್ತ್ ಹಾಕಬೇಕು. ಅದು ಹಾಕಿದ ಮೇಲೆ ನೆಕ್ಸ್ಟ್ ಅಲ್ಲಿ ಕ್ಯಾಪ್ಚಾ ಕೊಟ್ಟಿರ್ತಾರೆ, ಆ ಕ್ಯಾಪ್ಚಾನ ಹಾಕಿ ಸಬ್ಮಿಟ್ ಕೊಟ್ಟರೆ ಆಯಿತು. ಸೊ ನಿಮ್ಮದು ಆಲ್ರೆಡಿ ಫೋನ್ ನಂಬರ್ ಇದೆಯಾ ಇಲ್ವಾ ಅಂತ ಹೇಳಿ ಇದರಲ್ಲೇ ನೋಡ್ಬೋದು, ಆಯಿತಾ. ಸೊ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಆಧಾರ್ ಅಥವಾ ವರ್ಚುವಲ್ ID ಎರಡರಲ್ಲಿ ಯಾವುದ್ರ ಬೇಸ್ ಮೇಲಾದರೂ ನೀವು ಹಾಕ್ಬೋದು. ಸೊ ನಾನಿವಾಗ ಆಧಾರ್ ಆಪ್ಷನ್ ತೊಗೊಂಡೆ. ಅಲ್ಲಿ ಆಧಾರ್ ನಂಬರ್ ಅವ್ರ ವರ್ಚುವಲ್ ID ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಧಾರ್ ನಂಬರ್ನ ಹಾಕಿ ಸೆಂಡ್ OTP ಅಂತ ಬಟನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಆಧಾರ್ಗೆ ಯಾವ ನಂಬರ್ ಲಿಂಕ್ ಇದೆ ಆ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ಹಾಕಿ ಅಲ್ಲಿ 3 ಚೆಕ್ ಬಾಕ್ಸ್ ಇದೆ, ಆ 3ಕ್ಕೂ ಟಿಕ್ ಮಾಡಿ. ಅದಾದಮೇಲೆ ಅಥೆಂಟಿಕೇಟ್ ಅಂತ ಕೆಳಗೆ ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಸೊ ಆರ್ ಸಿಗೂ ಕಂಪಲ್ಸರಿ ನಾನಿದು ಮಾಡ್ತಿರೋದು DLಗೆ ಪರಿವಾಹನಲ್ಲಿ ಫೋನ್ ನಂಬರ್ ಲಿಂಕ್ ಮಾಡ್ತಿರೋದು, ಆಯಿತಾ. ಸೊ ಅಥೆಂಟಿಕೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜ್ ಬರುತ್ತೆ, ಅದರಲ್ಲಿ ನಿಮ್ಮ ಫುಲ್ ಆಧಾರ್ ಓಪನ್ ಆಗುತ್ತೆ, ಆಯಿತಾ. ಸೊ ಇವಾಗ ಓಪನ್ ಆಯಿತು ನೋಡಿ. ಅಪ್ಲಿಕೆಂಟ್ ನೇಮು, ರಿಲೇಷನ್, ಆಮೇಲೆ ಡೇಟ್ ಆಫ್ ಬರ್ತು, ಜಂಡರು ಎಲ್ಲ ಡೀಟೇಲ್ಸ್ ಬರುತ್ತೆ. ಸೊ ಎಲ್ಲ ಆದಮೇಲೆ ಅಲ್ಲಿ ಕೆಳಗೆ ಪ್ರೊಸೀಡ್ ಅಂತ ಆಪ್ಷನ್ ಇದೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಸೊ ಇದೆಲ್ಲ ನಿಮ್ಮ DL ಒಟ್ಟಿಗೆ ಅಟ್ಯಾಚ್ ಆಗುತ್ತೆ, ಆಯಿತಾ. ಸೊ ಪ್ರೊಸೀಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ DL ಡೀಟೇಲ್ಸ್ ಬರುತ್ತೆ, ನೇಮು DLಲ್ಲಿ ಹೇಗಿದೆ, ಫಾದರ್ ನೇಮ್ ಹೇಗಿದೆ, ಆಮೇಲೆ ಲೈಸೆನ್ಸ್ ನಂಬರ್ ಏನು, ಡೇಟ್ ಆಫ್ ಬರ್ತ್ ಏನು, ಹಾಗೂ ಎಕ್ಸಿಸ್ಟಿಂಗ್ ಮೊಬೈಲ್ ನಂಬರ್ ಏನಂತ ತೋರಿಸುತ್ತೆ. ಸೊ ಅದೇ ನಿಮ್ಮ ಮೊಬೈಲ್ ನಂಬರ್ ಆದರೆ ಚೇಂಜ್ ಮಾಡೋದು ಬೇಡ. ಇಲ್ಲಾಂದರೆ ಪ್ರೊಸೀಡ್ ಆಪ್ಷನ್ ತೊಗೊಂಡು ಹೊಸ ಫೋನ್ ನಂಬರ್ನ ಹಾಕಿ ಪುನಃ ಅದೇ ಫೋನ್ ನಂಬರ್ನ ಕನ್ಫರ್ಮ್ ಫೋನ್ ನಂಬರ್ ಹಾಕಿ ಪ್ರೊಸೀಡ್ ಕೊಡಿ. ನೆಕ್ಸ್ಟ್ ಒಂದು OTP ಬರುತ್ತೆ, ಆ OTPನ ಹಾಕಿ ವೆರಿಫೈ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ನಿಮಗೆ ಪರಿವಾಹನ್ ಮೇನ್ ಪೇಜಿಗೆ ಹೋದಾಗ ಫಸ್ಟ್ ಯಾವ ಥರ ಪೇಜ್ ಓಪನ್ ಆಯಿತು ಆ ಥರ ಪಾಪಪ್ ಆಗುತ್ತೆ. ಅಲ್ಲಿ ಕೆಳಗೆ QR ಅನ್ನು ಸ್ಕ್ಯಾನ್ ಮಾಡ್ಬೋದು, ಇಲ್ಲ QR ಕೆಳಗೆ ಲಿಂಕ್ ಇದೆ ಅದನ್ನು ಸಹ ಕ್ಲಿಕ್ ಮಾಡ್ಬೋದು. ಸೊ ಇವಾಗ ಅಲ್ಲಿ OTP ಹಾಕಿ ಪ್ರೊಸೀಡ್ ಮಾಡಿದ್ರೆ ಸಕ್ಸಸ್ಫುಲಿ ಅಪ್ಡೇಟೆಡ್ ಲೈಸೆನ್ಸ್ ಆ್ಯಂಡ್ ಮೊಬೈಲ್ ನಂಬರ್ ಶೋ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆರ್ ಸಿ ಹೇಗೆ ಅಪ್ಡೇಟ್ ಮಾಡೋದಂತ ಇನ್ನೊಂದು ವಿಡಿಯೋ ಮಾಡ್ತಾನೆ. ಸೊ ಆ ವಿಡಿಯೋನ ನೋಡಿ, ಆಯಿತಾ. ಥ್ಯಾಂಕ್ ಯು.